ಯಾವಾಗೂ ಚೆನ್ನಾಗಿದೆ. ಅದಕ್ಕೆ ಎರಡರಷ್ಟು ಥ್ಯಾಂಕ್ಸ್ಫುಲ್. ಹಾರ್ಟ್ಲಿ ಥ್ಯಾಂಕ್ಸ್ ಸರ್. ಅದೊಂದು ಯಾವತ್ತು ಈ ಜನ್ಮ ಇರುತ್ತಲ್ಲ ಸರ್, ನಮ್ಮಮ್ಮ ಅವ್ರು ಖುಷಿಯಾಗಿದ್ರೆ ಅವ್ರು ಒಬ್ರು ಇದ್ರೆ ಸರ್ ನಮಗೆ ಅದೇ ಅವ್ರು ತುಂಬಾ ಸ್ಟ್ರೆಂತ್ ಸರ್. ಯಾಕೆಂದ್ರೆ ನಾವು ಅವರಲ್ಲೇ ನಮ್ಮ ಫಾದರ್ನ ನಮ್ಮ ಅಮ್ಮನ ಅವ್ರನ್ನೇ ಕೇಳ್ತಾರೆ. ಮೇನ್ ಆಗಿ ನಮಗೆ ಫ್ಯಾಮಿಲಿ ಬ್ಯಾಕ್ ಬೋನ್ ಅಂದ್ರೆ ನಮ್ಮ ಅಮ್ಮನೇ ಸರ್. ಅವ್ರು ಇಷ್ಟೊಂದು ಅವ್ರು ಯಾವಾಗೂ ಚೆನ್ನಾಗಿದೆ. ಅದಕ್ಕೆ ಎರಡರಷ್ಟು ಥ್ಯಾಂಕ್ಸ್ಫುಲ್. ಯಾಕೆಂದ್ರೆ ಅವ್ರು ನಮ್ಮನ್ನ ಅಷ್ಟು ಅದು ಏನೋ ನಮ್ಗೆ ಕಷ್ಟ ಬರಬಾರ್ದಂತ ಸರ್ ನಮ್ಮ 5 ಜನ ಮಕ್ಕಳಿಗೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಈಗ ನಮ್ಮ ಅಪ್ಪಾಜಿನ ಪ್ರೋಗ್ರಾಮು ನೆಕ್ಸ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿರ್ಬೇಕು. ಅದಕ್ಕೆ ಒಂದು ಏನೋ ಒಂದು ಕಾರಣಕರ್ತ ಇದ್ರಲ್ಲ ಯಶಸ್ಸಿಗೆ ನನ್ಗೆ ತುಂಬಾನೇ ಹಾರ್ಟ್ಫುಲಿ ಸರ್, ತುಂಬಾ ಹೃದಯದಿಂದ ಹೇಳ್ತಾ ಇದೀನಿ. ಆ ದೇವರಲ್ಲಿ ನೀವು ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಲಾಸ್ಟ್ ಟೈಮ್ ಬಂದರೆ ಟ್ರೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ಲ ಪೇಷೆಂಟ್ಗಳು ನೋಡಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇವಾಗ ಏನು ನೋವಿಲ್ಲ ಆಗ್ತಿದ್ದಾರೆ, ಚೆನ್ನಾಗಿದೆ. ಮೆಡಿಸಿನ್ ಎಲ್ಲ ಚೆನ್ನಾಗಿ ಏನು ನೋವಿಲ್ಲ. ತುಂಬ ಥ್ಯಾಂಕ್ಸ್ ಅಂದರೆ ಹೊರಗಡೆ ನಾವು ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಅವ್ರು ನಮ್ಮ ಪೇಷಂಟ್ನ ಟ್ರೀಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಡಾಕ್ಟ್ರು ನಾವು ಪೇಷಂಟ್ ಹತ್ರ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಅರ್ಧ ಕ್ಯೂರ್ ಆಗುತ್ತೆ. ಬಟ್ ನೀವು 100% ಏನು ಡಾಕ್ಟ್ರು ಅಂದರೆ ಒಬ್ಬ ಫ್ರೆಂಡ್ಲಿ ಆಗಿ ಅವ್ರ ಹತ್ರ ಗೈಡ್ ಮಾಡ್ಕೊಂಡು ಇಟ್ಕೊಂಡು ಅವ್ರು ಅದರಲ್ಲೇ ಅರ್ಧ ಕ್ಯೂರ್ ಆಗಿರ್ತಾರೆ. ಇದೊಂದು ನಮ್ಗೆ ಬಂದ ಹತ್ರದಿಂದ ನಿಮ್ಮನ್ನು ಇದೊಂದು ಅಬ್ಸರ್ವ್ ಮಾಡ್ತೀವಿ. ಥ್ಯಾಂಕ್ಸ್ ಸರ್. ಇಷ್ಟೊಂದು ಹೋಪ್ಸ್ ಕೊಟ್ಟು ಅವ್ರಿಗೆ ಯಾವ ಥರನೂ ಪೇನ್ ಅನ್ಸಲ್ಲ, ಯಾವುದು ಇದು ಅನ್ಸಲ್ಲ, ಯಾವುದು ಅಷ್ಟು ನೋವು ಅನ್ಸಲ್ಲ ಸರ್. ನನಗೆ ಅದು ತುಂಬಾನೇ ಅಬ್ಸರ್ವ್ ಮಾಡಿದೆ ಸರ್. ಈ ಒಂದು ಇದಕ್ಕೆ ಡಾಕ್ಟರ್ ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಇನ್ನೊಬ್ರು ನಾನು ನೋಡಿರೋ ಇದ್ರಲ್ಲಿ ಕೆಲವು ಡಾಕ್ಟ್ರು ಅವ್ರನ್ನ ಇನ್ನಷ್ಟು ಕುಗ್ಗಿಸ್ಬಿಡ್ತಾರೆ. ನಿಮಗೆ ಈ ಥರ ಇದಾಗ್ಬಿಟ್ಟು ಅಂದಾಗ ಅವ್ರು ಮೆಂಟಲಿ ಫಿಸಿಕಲಿ ಇನ್ನಷ್ಟು ವೀಕ್ ಆಗ್ಬಿಡ್ತಾರೆ. ಬಟ್ ನಾನು ನೋಡಿದಂಗೆ ಸರ್ ನೀವು ತುಂಬಾನೇ ಅವ್ರಿಗೆ ಗೈಡ್ ಮಾಡಿದ್ರಿ, ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಿ. ಅವ್ರ ಜೊತೆನೆ ನೀವು ಹೆಚ್ಚಾಗಿದ್ರಲ್ಲ, ಅದಕ್ಕಂದ್ರೆ ಅದು ಮಾತಲ್ಲೇ ಹೋಗ್ಸಕ್ಕಲ್ಲ. ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರೆ ಸರ್. ಆಮೇಲೆ ಸ್ಟಾಫ್ಸ್ ಆಗಿರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಆಗಿದೆ ಸರ್. ಇನ್ನೊಂದು ಏನಂದ್ರೆ, ಈಗ ನಾವು ಇವಾಗ ಹೇಳ್ತೀವಲ್ಲ, ಸಪೋಸ್ ಅವ್ರಿಗೆ ಹಿಂಗೆ ವಾಸಿ ಆಗುತ್ತಮ್ಮ, ಹಿಂಗೆ ಆಪರೇಷನ್ ಬೇಕಾಗಲ್ಲ, ಹಿಂಗೆ ವಾಸಿ ಆಗುತ್ತೆ, ಇಂಜೆಕ್ಷನ್ ವಾಸಿ ಆಗುತ್ತೆ ಹೇಳ್ತೀವಲ್ಲ, ಹಿಂಗೆ ಹೇಳುವಾಗ ಅದು ಸತ್ಯನೂ ಆಗುತ್ತೆ. ಸತ್ಯ ಅದು. ಇವಾಗ ಇದೀಗ ಆಪರೇಷನ್ ಮಾಡಬೇಕು, 2 ಮಂಡಿನ ತೆಗೆದು ಹೊಸ ಮಂಡಿ ಹಾಕ್ಬೇಕು, ಫೀಲ್ ಹಾಕ್ಬೇಕು, ಹಿಂಗೆ ಹೇಳುವಾಗ ಅದರಲ್ಲಿ ತೃಪ್ತಿಲ್ಲ. ಅದ್ರಲ್ಲಿ ತೃಪ್ತಿದ್ರೆ ಒಂದು ಇಡೀ ಆಸ್ಪತ್ರೆ ಒಂದು ದೊಡ್ಡ ಸಾಲ ಮಾಡಿಬಿಟ್ಟು ಒಂದೆರಡು ಆಪರೇಷನ್ ಥಿಯೇಟರ್ ಹಾಕಿ ಅದೆಲ್ಲ ಮಾಡ್ಬೋದು, ತೆರೆಗಳು ಒಳ್ಳೇದಾಗಲಿ ಅಂತ. ಅದ್ರಲ್ಲಿ ತೃಪ್ತಿಲ್ಲ. ಅವರು ಎಷ್ಟು ಸಫರ್ ಆಗ್ತಾರೆ ಗೊತ್ತಾ ಆಪರೇಷನ್ ಮಾಡಿಸ್ಕೊಂಡು. ಹಂಗಾಗಿ ನಿಮ್ಗೆ ಆಪರೇಷನ್ ಮಾಡಬೇಕು ನಿಮ್ಗೆ ಅವ್ರ ಮನಸ್ಸಿಗೂ ಕೂಗ್ತಾರೆ. ಅದು ಸತ್ಯನೂ ಅಲ್ಲ. ಅಸತ್ಯ ಹೇಳ್ಕೊಂಡು ನಾನು ಅವ್ರಿಗೆ ಮನಸ್ಸು ಮಾಡ್ಕೊಂಡು ನಾನು ಏನಕ್ಕೆ ಆ ಥರ ವೃತ್ತಿ ಮಾಡಬೇಕು. ಸೊ ನನ್ನ ವೃತ್ತಿ ಬಂದ್ಬಿಟ್ಟು ಅವ್ರಿಗೆ ಆತ್ಮಸ್ಥೈರ್ಯ ಕೊಡಬೇಕು, ಸತ್ಯ ಹೇಳ್ಬೇಕು, ಸತ್ಯನೇ ಫಾಲೋ ಮಾಡಬೇಕು. ಸೊ ಆ ಸತ್ಯದಿರುವಾಗ ನನಗೆ ಅಟ್ಲೀಸ್ಟ್ ಮನಸ್ಸು ತೃಪ್ತಿ ಅಂತ ಒಂದಿರ್ತದೆ. ಸೊ ಅದು ನನಗೆ ಅದರಲ್ಲೇ ಕಾಣೋದು. ಇರೋ ಸತ್ಯನೇ ಹೇಳಿರುತ್ತೆ. ನಾವು ಇವಾಗ ಇಲ್ಲಿ ಚೆನ್ನಾಗುತ್ತೆ ಶಿಶುನಮ್ಮ, ನಿಮ್ಗೆ ಏನ್ ಎದುರ್ಕೊಬೇಡಿದೆ ಅದು ಆಕ್ಚುಲಿ ಸತ್ಯ. ಅದು ಯಾಕಂದ್ರೆ ಚೆನ್ನಾಗಿ ಆಗುತ್ತೆ. ಇವಾಗ ಚೆನ್ನಾಗಿ ಆಗಿದೆ, ಯಾವ್ದೋ ಒಂದು ನಾನು ನಿಮ್ಗೆ ಇಲ್ಲ ಚೆನ್ನಾಗುತ್ತೆ, ನಿಮ್ಗೆ ಚೆನ್ನಾಗಿ ಏನೋ ಸತ್ಯ ಬೇರೆ ಇರುತ್ತೆ. ಸ್ವಲ್ಪ ನಿಮ್ಗೆ ಮಂಡಿ ಆಪರೇಷನ್ ಮಾಡೋ ತರ ಇದೆ, ಇವ್ರಿಗೆ ಹೇಳಿದ್ರೆ ಎದುರ್ಕೊಳ್ತಾರೆ. ನಾನೇನೋ ಸುಳ್ಳಾಗಿ ಇಲ್ಲಮ್ಮ ನಿಮ್ಗೆ ಏನೋ ಚೆನ್ನಾಗುತ್ತೆ ಎದುರ್ಕೋಬೇಡಿ ಆಪರೇಷನ್ ಬಿಡಿ ಈ ತರ ಏನೇ ತಿರ್ಸಲ್ಲ. ಅವ್ರ ಸಮಾಧಾನಕ್ಕೋಸ್ಕರ ಹೇಳ್ತಾ ಇಲ್ಲ. ಇರೋ ಸತ್ಯನ ಸತ್ಯ ತರಾನೇ ಹೇಳ್ತೇವೆ. ಅದು ಮಂಡಿ ಇದಾಗಿದೆ, ಆಪರೇಷನ್ ಮಾಡೋ ಅವಶ್ಯಕತೆ ವಾಸಿ ಆದ್ರೆ ವಾಸಿ ಆಗೇ ಆಗುತ್ತೆ ಅಂತ. ಹಂಗೆ ವಾಸಿನೂ ಆಯ್ತು. ಹೇಳಿದ್ದೆಲ್ಲ ಫಾಲೋ ಮಾಡಿದ್ರು ಅವರು. ಅವ್ರಿಗೆ ಅವ್ರ ಆತ್ಮಸ್ಥೈರ್ಯ, ನಿಮ್ಮ ಒಂದು ಪ್ರೀತಿ ಅವ್ರನ್ನ ಗುಣ ಮಾಡಿದೆ. ನಮ್ಗಿಂತ ಮುಖ್ಯವಾಗಿ ಭಗವಂತ ಅವ್ರಿಗೆ ವಾಸಿ ಮಾಡೋ ಟೈಮ್ ಕೊಟ್ಟಿದ್ದ ವಾಸಿ ಅಷ್ಟೇ. ನಾನು ಕಾರಣಕರ್ತರು ನೀವು ಆಗಿರ್ತೀರ ಸರ್. ನಮ್ಮ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಪೇಷಂಟ್ ಧೈರ್ಯ, ಅವರ ಫುಡ್ ಕ್ಯಾರಿ ಮಾಡೋದಿದ್ದಾರೆ. ಅದ್ರ ಜೊತೆಗೆ ನೀವು ತುಂಬಾ ಅಂತ ಕೆಲವೊಂದು ಆತ್ಮಸ್ಥೈರ್ಯ ಮಾತುಗಳು ತುಂಬಾನೇ ಇಂಪಾರ್ಟೆಂಟ್. ಕೆಲವು ಪೇಷಂಟ್ಗಳು ಹಾಸ್ಪಿಟಲ್ಗೆ ಬರ್ಲಿಕ್ಕೆ ಭಯಪಡ್ತಾರೆ. ಇವಾಗ ನೋಡ್ತಾ ಇರೋ ಪ್ರತಿಯೊಬ್ಬರು 1000 ಲಕ್ಷಾಂತರ ಜನ ಇದ್ದಾರೆ ಸರ್. ಈ ಒಂದು ಬಿಡಿ ಯಾರು ನೋಡ್ತಿದಾರೋ ಪ್ರತಿಯೊಬ್ರು ಬರ್ರಿ, ಆದಷ್ಟು ನಿಮ್ಮ ಪೇನ್ ನ ಕಡಿಮೆ ಮಾಡ್ಕೊಂತ ಕೇಳ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಮಗೆ ದೇವ್ರ ತರ ಬಂದು ನಂಗೆ ಗೊತ್ತಿರ್ಲಿಲ್ಲ. ಇವ್ರು ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರು
ಸುಮ್ನೆ ಅಲ್ಲಿ ಇಲ್ಲಿ ಯಾಕೆ ಬರೋವರೆಗೂ ಹೇಳಿದ್ದಿಲ್ಲ ತುಂಬಾ ಸರ್ ನಾವು tension ತೋರಿಸ್ತೀವಿ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು. ಟೆನ್ಷನ್ ಆಗಿಬಿಟ್ಟತ್ತು. ಸುಮ್ನೆ ಬೆಂಗಳೂರು ಅಂದು ಬೇಡವೇ ಬೇಡ ಕಣಪ್ಪ ಅಂತ ಹೇಳಿದಕ್ಕೆ ಇಲ್ಲಿಲ್ಲ. ಇಲ್ಲಮ್ಮ ಸುಮ್ನೆ ಹೋಗಿ ಬರಪ್ಪ ಅಪ್ಪು ಸಮಾಧಿಗೆ ನೋಡ್ಕೊಂಡ್ ಕರ್ಕೊಂಬರೋಣ ಅಪ್ಪು ಸಮಾಧಿಗೋಸ್ಕರ ನಾನು ಇಲ್ಲಿ ಬಂದಂಗ ಅದು ಸರ್. ಇದುವರೆಗೆ ಒಂದು ಹಾಸ್ಪಿಟಲ್ ರಿಲೇಷನ್ಸ್ ಒಂದು 3 years ಇಂದ ಈ ತರ ಸಪೋರ್ಟ್ ಥ್ಯಾಂಕ್ ಯು ಸರ್ ಸೋ ಮಚ್. ಅಪ್ಪು ಅವರ ಒಂದು ನೆಪದಲ್ಲಾದ್ರೂ ಆಸೆ ಇದೆ. ಅಪ್ಪು ಅವ್ರು ಹಿಂಗಾದ್ರೂ ಹೆಲ್ಪ್ ಮಾಡಿದ್ದಾರೆ. ಹೌದು. ನಿಮ್ಮ ಮನಸ್ಸಿಗೆ ಧೈರ್ಯ ಅವರ ರೂಪದಲ್ಲಿ ಕಂಡಿಲ್ಲ ಸರ್ ನಮಗೆ ನಮ್ಗೆ ಅಪ್ಪನೇ ನೋಡ್ದಂಗ ಆಯ್ತು ಸರ್. ನಮ್ಗೆ ನಮ್ ತಾಯಿ ಆಸೆ ಅಂತ ಅಂದು ನನ್ ಮಗ ಅಪ್ಪು ಸಮಾಧಿ ತಗ ಫೋಟೋ ಹಾಕಿದ್ನ ನಮ್ ಇಡೀ ಫ್ಯಾಮಿಲಿನೇ ನೀನ್ ಅಪ್ಪು ಸಮಾಧಿ ನೋಡಕ್ ಹೋಯ್ದು ಇಲ್ಲ ಕಣೆ ನಾವು ನನ್ನ ಹಾಸ್ಪಿಟಲ್ ಹೋಗಿತ್ತು ಡಾಕ್ಟರ್ ಇಷ್ಟು ಚೆನ್ನಾಗಿ ನೋಡಿ ನಮ್ಗೆ ಇದು ಮಾಡಿದ್ರು ಅದು ಆಯ್ತು ಅಂತ ನಮ್ಮ ಮನೆ ಎದುರಿಗೆಲ್ಲ ಹೇಳಿದ್ವಿ ಸರ್. ಎಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ವಿ ಬಿಡಿ ಸರ್. ನಿಮ್ಗೆ 101 ಥ್ಯಾಂಕ್ಸ್ ಹೇಳ್ಬೇಕು ನಾನು. ತುಂಬಾ ಥ್ಯಾಂಕ್ಸ್ ತುಂಬಾ thanks ದೇವರ ಆರೋಗ್ಯ ಎಲ್ಲ ಕೊಟ್ಟು ನೀವು ಕಾಪಾಡಿ ಇನ್ನಷ್ಟು ಪೇಷಂಟ್ ನ ಸೇವೆ ಮಾಡ್ತಾ ಇನ್ನೂ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಬೋದು ಸರ್. ಇನ್ನೂ ಚೆನ್ನಾಗಿ ನೀನ್ ನಾನು ಅಂತ ನವೀನಲ್ಲಿ ಹೋಗಿದ್ದಿ ಅಂತೆ ಅಕ್ಕ ನಾ ಡಾಕ್ಟರ್ ಹೆಸರು ಹೇಳು ಅಡ್ರೆಸ್ ಹೇಳು. ಇಲ್ಲಪ್ಪ ನನಗೆ ಅದರಲ್ಲಿ ಏನು ಗೊತ್ತಿಲ್ಲ ನನ್ನ ಮಗ ಹೋಗಿದ್ದ. ಭಾವರು ಒಬ್ರು ಇದ್ದಾರೆ ಸರ್, ಅವರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಬರ್ತಾರೆ. ಒಂದ್ ಅವರಿಗೂ ಗಂಟೆ ಕೇಳಿದ್ದೆ. ಇನ್ನು 2-3 ಬರೋರಿದ್ದಾರೆ ಸರ್, ಬರ್ತಾರೆ ಅಂತ ಹೇಳಿದ್ದೀನಿ. ಅದೇ ಈಗ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಈಗ ಯಾರನ್ನ ಕರ್ಕೊಂಡ್ ಬಂದ್ರೆ ಇವ್ರ ಮನೆಗೆ ಶಿಫ್ಟ್. ಯಾಕಂದ್ರೆ ಅವ್ರು ಇಲ್ಲಿ ಸಿಟಿ ಒಳಗೆ ಜೀವನ. ನಾವು ಈಗ ಮೊನ್ನೆ 4-5 ದಿವಸ ಇದ್ದೋಗಿದ್ವಿ. 4 ಜನದ ಊಟ ಖರ್ಚು ಎಲ್ಲ ಪರಿಸ್ಥಿತಿ ಒಂದ್ ದಿವಸ. ಹಂಗಾಗಿ ಹೊರಗಡೆ ಊಟ ಮಾಡಿದ್ ನನ್ನ ಮಗನಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ಅಪ್ಪಾಜಿ ಅವ್ರ ಅಮ್ಮ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾರೆ. ಈಗಲೂ ಅವ್ರ ಮನೆಗೆ ಸರ್ ಇರೋದಿಲ್ಲ. ಇವ್ರ ಮನೆಗೆ ಹೋಗಿಲ್ಲ. ನನ್ನ ಮಗಳು ಎಲ್ಲಿ ಇರೋದು ಇವ್ರ ಮನೆಗೆ ಹೋಗಿಲ್ಲ ಸರ್. ನಾವು ದೂರ ಆಗತ್ತೆ ಅಂತ ಹೇಳಿ ದೂರ ಆಗುತ್ತೆ ಅಂತ ನನ್ನ ಮಗನ ಮನೆಗೆ ಹೋಗಿದ್ದೀವಿ ನಾವು. ಥ್ಯಾಂಕ್ಸ್ ನಿಮ್ಮ ಸ್ಟಾಫ್ಸಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡ್ಸೋ ರೀತಿ ನಮಗೆ ತುಂಬಾ ಇಷ್ಟ ಆಯ್ತು ಬಿಡ್ರಿ ಸರ್. ಬೆಂಗಳೂರಲ್ಲಿ ಇಂಥ ಡಾಕ್ಟರ್ ಅಟೆಂಟಿವ್ ಡಾಕ್ಟರ್ ಸಿಗೋದು ಕಷ್ಟ ಸರ್. Expect ಮಾಡಿದ್ದಿಲ್ಲ. ಅದರಲ್ಲಿ ಪ್ರತಿ ಒಬ್ಬರಿಂದ ಹಿಡಿದು ಎಲ್ಲರೂ ಹುಡುಗರು ಕೂಡ ಬಹಳ ಚೆನ್ನಾಗಿದೆ ನೋಡಿ ಇದು ಮಾಡ್ಬಿಟ್ಟು ಸರ್. ಅದು ಸ್ಟಾಫ್ಸ್ ಆಗಿರ್ಬೋದು ನೀವು ಏನೋ ಒಂದ್ ಕೈ ಮೇಲೆ ಇದ್ದೀರಾ ಸರ್. ತುಂಬಾ ಥ್ಯಾಂಕ್ಸ್. ಈ ಕೊನೆಗೆ ಏನ್ ತಗೊಂಡೋಗಲ್ಲ ಅದು ಚೆನ್ನಾಗಿ ಹೌದು ಬಿಡಿ ಸರ್. ಜನಗಳಿಗೆ 4 ಜನಕ್ಕೆ ಒಳ್ಳೇದ್ ಮಾಡ್ಕೊಂಡು ಹೋದ್ರೆ ನಮಗೆ ಪುಣ್ಯ ಇಂಥ ಕೋಟಿಗೆ ಒಬ್ರು ಸಿಗೋದು ಬಿಡಿ ಸರ್. ಈಗ ಎದುರಿಗೆ ಹೇಳಿದ್ರೆ ಏನಿಲ್ಲ ಬಿಡಿ ಸರ್. ಅಂತ ಕೋಟಿಗೆ ಒಬ್ರು ಡಾಕ್ಟರ್ ಸಿಗೋದು ನಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.